ಬಂಧುಗಳೇ, ಈಗಾಗಲೇ ಸುಭಾಷ್ ಚಂದ್ರ ಜೈನ್ ಅವರು ಹೇಳಿದ ಹಾಗೆ ವೇದಿಕೆಯಲ್ಲಿ ಓರ್ವ ಮುಖ್ಯ ಅತಿಥಿ ಇದ್ದಾರೆ. ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ. ಮಾಳಾ ಹರ್ಷೇಂದ್ರ ಜೈನ್ ಅವರು ಸುಮಾರು 45 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದು, ಆಮೇಲೆ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಬೆಂಗಳೂರಿಗೆ ಹೋಗಿ ತನ್ನ ಸ್ವಂತ ಉದ್ಯಮವನ್ನು ಸ್ಥಾಪಿಸಿದ್ದಲ್ಲ, ಅನೇಕ ಜನರಿಗೆ ಉದ್ಯೋಗವನ್ನು ಕೊಟ್ಟು ಆಮೇಲೆ ಬೆಂಗಳೂರಿನ ಅಲ್ಲಿ ಒಂದು ಸಮಾಜ ಸೇವಕರಾಗಿ ತನ್ನನ್ನು ಗುರುತಿಸಿಕೊಂಡು ಈಗ ಪ್ರಾಯಶಃ ತುರ್ತು ಅವಶ್ಯಕತೆ ಬಿದ್ದರೆ ಮುಖ್ಯಮಂತ್ರಿಯನ್ನು ಮಾತನಾಡಿಸುವ ಮಟ್ಟಿಗೆ ಬೆಳೆದಂತಹ ಶ್ರೀಯುತ ಹರ್ಷೇಂದ್ರ ಜೈನ್ ಅವರು ಇವತ್ತು ನಮ್ಮ ಮುಂದೆ ಇರುವಂಥದ್ದು ಭಾಳ ಸಂತೋಷ ಆಗಿದೆ. ಅವರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ 1 ಗಂಟೆ ಬೇಕಾಗ್ತದೆ. ಅವರು ಮಾಡಿರುವ ಸಾಧನೆಗಳು, ಅವರು ಪಡೆದಿರುವ ಪ್ರಶಸ್ತಿಗಳ ಯಾದಿ ಬಹಳ ದೊಡ್ಡದಿದೆ. ಅದನ್ನು ಈಗಾಗಲೇ ವಿಳಂಬ ಆಗಿದೆ, ಹೇಳುವಷ್ಟು ಸಮಯ ಇಲ್ಲ. ಈಗ ರಾಜೇಂದ್ರ ಜೈನ್ ಅವರು ಹರ್ಷೇಂದ್ರ ಜೈನ್ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡಾರು, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ದಿನಾಂಕ 24/1/2026 ಜರುಗಿದ ಸಂಘದ 51ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೀಡಿದ ಶಾಲಾ ಪೂರ್ವ ವಿದ್ಯಾರ್ಥಿ ಹಾಗೂ ಜನಪ್ರಿಯ ಸಮಾಜ ಸೇವಕ, ಅಪ್ರತಿಮ ಹೋರಾಟಗಾರ ಶ್ರೀಯುತ ಮಾಳಾ ಹರ್ಷೇಂದ್ರ ಜೈನ್ ಇವರಿಗೆ ಸಮರ್ಪಿಸಿದ ಅಭಿನಂದನಾ ಪತ್ರ. ಮಾನ್ಯರೇ, ಮಾಳ ಗ್ರಾಮದ ಕೃಷಿಕ ಕುಟುಂಬದ ದಿವಂಗತ ನೇಮರಾಜ್ ಕಂಬಳಿ ಮತ್ತು ಸುಮನಾಜಿ ಅಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ 1/6/1969 ಜನಿಸಿದ ತಾವು ಮಾಳ ಹಾಗೂ ಹಂಡೇಲು ಗ್ರಾಮಗಳಲ್ಲಿ ಮೊದಲ ಆರಂಭಿಕ ಶಿಕ್ಷಣ ಮುಗಿಸಿ ಈ ಶಾಲೆಗೆ ಬಂದು ಉಳಿದ 3 ವರ್ಷಗಳ ಪ್ರಾಥಮಿಕ ಶಿಕ್ಷಣವನ್ನು ಮುಂದುವರಿಸುವ ಅವಕಾಶವನ್ನು ಪಡೆದಿರಿ. ಬೆಳೆಯುವ ಸಿರಿ ಮುಳಿಕೆಯಲ್ಲಿ ನೋಡು ಎಂಬ ಗಾದೆಯಂತೆ ಈ ಶಾಲೆಯಲ್ಲಿ ಕಲಿಯುತ್ತಿದ್ದ ದಿನಗಳಲ್ಲಿ ಅತ್ಯಂತ ಚುರುಕಿನ ಲವಲವಿಕೆಯ ಕ್ರಿಯಾಶೀಲ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡಿದ್ದನ್ನು ನಾವಿನ್ನು ಮರೆತಿಲ್ಲ. ನಂತರ ಉಜಿರೆ, ಮಣಿಪಾಲ, ಕೊಕ್ಕರ್ಣೆ, ನಿಟ್ಟೆ ಮುಂತಾದ ಕಡೆ ಉನ್ನತ ಶಿಕ್ಷಣ ಮುಗಿಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ಪಡೆದು ಬೆಂಗಳೂರಿನಲ್ಲಿ ಮಾತೃಶ್ರೀ ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿ ಅದರ ಆಡಳಿತ ನಿರ್ದೇಶಕರಾಗಿ ಈಗಲೂ ಕಾರ್ಯನಿರ್ವಹಿಸುತ್ತಿದ್ದೀರಿ. ವೃತ್ತಿಯ ಜೊತೆಗೆ 10 ಹಲವು ಪ್ರವೃತ್ತಿಗಳನ್ನು ಹೊಂದಿರುವ ತಾವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಪದಾಧಿಕಾರಿಗಳಿಗೆ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡುವ ಹವ್ಯಾಸವನ್ನು ಮೈಗೂಡಿಸಿಕೊಂಡವರು. ತಮ್ಮ ಕ್ರಿಯಾಶೀಲತೆ, ತಮ್ಮ ಸೇವಾ ಮನೋಭಾವಗಳಿಂದ ಬೆಂಗಳೂರಿನ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳ ನೇತೃತ್ವ ವಹಿಸಿ ಮುನ್ನಡೆಸುವ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ಜೊತೆಗೆ ಮಾಳದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಬೆಂಗಳೂರಿನ BSM ಜೈನ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುವ ಅಪೂರ್ವ ಅವಕಾಶ ಒದಗಿ ಬಂದಿರುವುದು ನಿಮ್ಮ ನಾಯಕತ್ವದ ಗುಣಗಳಿಗೆ ಸಾಕ್ಷಿಯಾಗಿದೆ. ತಮ್ಮ ಅಪೂರ್ವ ಸೇವೆಗಳ ಕೈಂಕರ್ಯವನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಹುಡುಕಿಕೊಂಡು ಬಂದಿರುವುದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಸತತ 75 ಬಾರಿ ರಕ್ತದಾನ ಮಾಡಿರುವ ಸಮಾಜಮುಖಿ ಕೆಲಸಕ್ಕಾಗಿ ನೀಡಿರುವ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ 2024, ದುಬೈನಲ್ಲಿ ದೊರೆತ ಇಂಟರ್ನ್ಯಾಷನಲ್ ಯೂತ್ ಐಕಾನ್ ಪ್ರಶಸ್ತಿ 2022, ಕೊರೋನಾ ಸಂದರ್ಭದ ಸೇವೆಗಾಗಿ ವರ್ಲ್ಡ್ಸ್ ಅಪ್ರಿಸಿಯೇಷನ್ ಪ್ರಶಸ್ತಿ ಮತ್ತು ಕೊರೋನಾ ವಾರಿಯರ್ ಪ್ರಶಸ್ತಿ 2020, ಕರ್ನಾಟಕ ಸಿಂಧೂರ ತಿಲಕರತ್ನ ಪ್ರಶಸ್ತಿ ಮುಂತಾದವುಗಳು ತಮ್ಮ ಮುಡಿಗೇರಿರುವ ಪ್ರಮುಖ ಪ್ರಶಸ್ತಿಗಳು. ಅಷ್ಟು ಮಾತ್ರವಲ್ಲದೆ ಸತತವಾಗಿ 21 ಬಾರಿ ಶಬರಿಮಲೆ ಯಾತ್ರೆ ಮಾಡಿರುವುದಲ್ಲದೆ ಸತತ 24 ಬಾರಿ 308 ಕಿಲೋಮೀಟರ್ ದೂರವಿರುವ ಮುಂಬೈನಿಂದ ಶಿರಡಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ಅಪೂರ್ವ ಸಾಧನೆ ತಮ್ಮದು. ಧಾರ್ಮಿಕ ನಿಂದನೆ ಅಥವಾ ಅವಹೇಳನ ನಡೆದಂಥ ಎಲ್ಲ ಸಂದರ್ಭಗಳಲ್ಲಿ ಉಗ್ರವಾಗಿ ಪ್ರತಿಭಟಿಸಿ ತಪ್ಪಿತಸ್ಥರು ಕ್ಷಮೆ ಕೇಳುವವರೆಗೆ ಅಥವಾ ಅಪರಾಧಕ್ಕೆ ಶಿಕ್ಷೆ ದೊರೆಯುವವರೆಗೆ ಹೋರಾಟ ನಡೆಸಿದ ಛಲಗಾರ ನೀವು. ಹೊರದೇಶದಲ್ಲಿರುವ ಬಡ ಜೈನ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ 3,70,00,000, ಕ್ರೈಸ್ತ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಚರ್ಚ್ಗಳ ಜೀರ್ಣೋದ್ಧಾರಕ್ಕಾಗಿ 2,30,00,000 ಅನುದಾನವನ್ನು ದೊರಕಿಸಿಕೊಡುವಲ್ಲಿ ತಾವು ವಹಿಸಿದ ಪಾತ್ರ ಮಹತ್ತರವಾದುದು. ಈ ಭಾಗದಿಂದ ಬೇರೆ ಬೇರೆ ಕೆಲಸಗಳಿಗಾಗಿ ಬೆಂಗಳೂರಿಗೆ ಹೋಗುವವರ ಉಚಿತ ವಾಸ್ತವ್ಯಕ್ಕೆಂದೇ ಸ್ವಂತ ಮನೆಯಲ್ಲಿ ಒಂದು ಕೊಠಡಿಯನ್ನು ಸಿದ್ಧವಿರಿಸಿ ನೆರವಾಗುವ ಅಪೂರ್ವ ತ್ಯಾಗ, ಔದಾರ್ಯ ತಮ್ಮದು. ಈ ಕಾರ್ಯದಲ್ಲಿ ನಿಮ್ಮೊಂದಿಗೆ ಕೈಜೋಡಿಸುವ ಮಡದಿ ರಶ್ಮಿ ಜೈನ್ ಮತ್ತು ಮಕ್ಕಳದ ವರ್ಷ ಜೈನ್ ಮತ್ತು ಪ್ರೇಕ್ಷಾ ಜೈನ್ರವರ ಆಸಕ್ತಿ ಸಂಸ್ಕಾರಗಳು ಸಹ ಅನುಕರಣೀಯವಾದವುಗಳು. ಹೀಗೆ ನೀವು ಮಾಡಿರುವ ಸಾಧನೆಗಳ ಯಾದಿ ಬಹುದೀರ್ಘವಾಗಿದೆ. ಪಡೆದ ಪ್ರಶಸ್ತಿ, ಬಿರುದು, ಬಾವಲಿಗಳು, ಮಾನ್ಯತೆಗಳ ಯಾದಿಯೂ ಅದಕ್ಕಿಂತಲೂ ದೊಡ್ಡದಿದೆ. ಇಂಥ ಅಪೂರ್ವ ಸಾಧನೆ ಇಂದಿನ ಯುವಜನಕ್ಕೊಂದು ಪ್ರೇರಣೆ. ನಿಮ್ಮಿಂದ ಉಪಕೃತರಾದ ಜನರ ಮಾತುಗಳನ್ನು ಕೇಳುವಾಗ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದೆನಿಸುತ್ತದೆ. ನಿಮ್ಮ ನಿಸ್ವಾರ್ಥ ಸೇವೆ ಕೈಂಕರ್ಯ ಹೀಗೆ ಮುಂದುವರಿಲಿ. ಇನ್ನಷ್ಟು ಜನಸೇವೆ ಮಾಡುವ ಭಗವಂತ ನಿಮಗೆ ಶಕ್ತಿ, ಸಾಮರ್ಥ್ಯ, ಆಯುಷ್ಯಗಳನ್ನು ನೀಡಲಿ. ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಮುಡಿಗೆರಲಿ. ನಿಮ್ಮ ಬಾಳು ಬಂಗಾರವಾಗಲಿ ಎಂದು ಹಾರೈಸುತ್ತವೆ. ಇತಿ ಹಳೆ ವಿದ್ಯಾರ್ಥಿ ಸಂಘ ಮೂಡಾರು. ವಂದನೆಗಳು ರಾಜೇಂದ್ರ ಜೈನ್ ಅವರಿಗೆ, ಹಾಗಿರುವ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ, ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತಹ ಹರ್ಷೇಂದ್ರ ಜೈನ್ ಅವರಿಗೆ ಸಂಘದ ಪರವಾಗಿ, ಶಾಲೆಯ ಪರವಾಗಿ, ಹಾಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ, ಈಗ ಇವತ್ತಿನ ಮುಖ್ಯ ಅತಿಥಿಯೂ ಆಗಿರುವಂತಹ ಹರ್ಷೇಂದ್ರ ಜೈನ್ ಅವರು ಈ ಶಾಲೆಯಲ್ಲಿ ಕಳೆದಂತಹ ತನ್ನ ದಿನಗಳ ನೆನಪುಗಳೊಂದಿಗೆ 2 ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಸಾಧನೆ ಅಂತ ಹೇಳಿದರು, ನಾನು ಸಾಧನೆ ಏನು ಮಾಡಿಲ್ಲ, ಕರ್ತವ್ಯ ಅಂತ ನಾನು ಭಾವಿಸ್ತೀನಿ.
ನಾನೇನೇ ಪ್ರಶಸ್ತಿ ಅಥವಾ ಈ ಸನ್ಮಾನ ಇದನ್ನೆಲ್ಲ ನನ್ನ ಈ ಶಾಲೆಯ ಗುರು ಹಿರಿಯರಾದ ಯಶೋಧರ್ ಬಳ್ಳಾಲ್ ಮತ್ತು ನಮ್ಮ ಶ್ರೀರಂಗ ಜೋಶಿಯವರಿಗೆ ನಾನು ಅರ್ಪಿಸ್ತೇನೆ. ಯಾಕಂದರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇವತ್ತು ಗುರುತಿಸಲ್ಪಡ್ತಾನಂದರೆ ಪ್ರಥಮವಾಗಿ ಅವರ ತಂದೆ ತಾಯಿ, ಆಮೇಲೆ ಗುರುಗಳು. ಆ ನಿಟ್ಟಿನಲ್ಲಿ ನನಗೆ ಜೀವನ ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಣವನ್ನು ಕೊಟ್ಟ ಈ ಮುಡಾರ್ ಶಾಲೆ ನನಗೆ ಒಂದು ದಾರಿಯನ್ನು ತೋರಿಸಿದೆ. ವೇದಿಕೆಯಲ್ಲಿ ಇವತ್ತಿನ ಈ 51ನೇ ವಾರ್ಷಿಕೋತ್ಸವ ಮಹಾವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಪಂಚಾಯತಿನ ಅಧ್ಯಕ್ಷರಾದ ಶ್ರುತಿ ದೀಪಕ್ ಜೈನ್ ಅವರೇ, ನಮ್ಮ ಸ್ನೇಹಿತರಾದ ಕಾಂಗ್ರೆಸ್ ಮುಖಂಡರಾದ ಅಜಿತಣ್ಣನವರೇ, ಹಿರಿಯರಾದ ಶ್ರೀರಂಗ ಜೋಶಿ ಅವರೇ, ಮುಖ್ಯೋಪಾಧ್ಯಾಯರೇ, ಸುಧೀಶ್ ಅವರೇ, ಸುಭಾಷ್ ಚಂದ್ರ ಜೈನ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಅತಿಥಿ ಗಣ್ಯರೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ಆಗಲೇ ಅಜಿತನ್ನು ಹೇಳಿದರು, ನಿಮ್ಮ ತಾಳ್ಮೆಯನ್ನು ನಾವು ಪರೀಕ್ಷೆ ಮಾಡುವಂಗಿಲ್ಲ. ಮುಡಾರು ಶಾಲೆ ನಿಜವಾಗಿ ನನಗೆ 43 ವರ್ಷದ ಹಿಂದೆ ನಾನು ಈ ಶಾಲೆಯಲ್ಲಿ ಓದಿದೆ. ನನಗೆ ಅವಕಾಶ ಸಿಕ್ಕಿದ್ದು ನಮ್ಮ ತಾಯಿಯವರ ಅಕ್ಕ ಆದ ರಾಜುಮತಿ ಅಮ್ಮ ಮತ್ತು ರವಿರಾಜಾಜಿರಿ ಅವರ ಮನೆ ಇಲ್ಲಿತ್ತು. ಅವರ ಈ ಪ್ರೇರೇಪಣೆಯಿಂದ ನಾನಿಲ್ಲಿ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್ ಓದಿದೆ. ನೋಡಿ, ಜೀವನದಲ್ಲಿ ಮನುಷ್ಯ ಏನಾದರೂ ಒಂದು ಮಟ್ಟಕ್ಕೆ ಬೆಳೀತಾನಂತ ಹೇಳಿದರೆ, ನೀವು ಕಾಲೇಜ್ ಲೈಫು ಅಥವಾ ಡಿಗ್ರಿ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಅದು ಲೆಕ್ಕಕ್ಕೆ ಬರಲ್ಲ. ನಾವು ಪ್ರೈಮರಿ ಸ್ಕೂಲಲ್ಲಿ ನಾವೇನು ಓದಿ ಸಮಾಜಮುಖಿ ಕೆಲಸಕ್ಕೆ ಮುಂದೆ ಹೋಗ್ಬೇಕಂತಿರ್ತೀವಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಸಾಧಾರಣ ಒಂದು 13 ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀನಿ. ಕಷ್ಟಕಾಲ ಮುಡಾರ್ ಬಿಟ್ಟು ಉಜಿರೆ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದೆ. ಆಮೇಲೆ ಬ್ಯಾಂಗ್ಳೂರು ಹೋಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಸೇವೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇದಕ್ಕೆ ಮುಖ್ಯ ಕಾರಣ ನಾನು ನಮ್ಮ ಬಾಲ್ಯ ಜೀವನದ ಕಷ್ಟಗಳನ್ನು ಎಣಿಸ್ಕೊಂಡು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಟ್ಟೆ ಕಾಲೇಜ್ ಇರ್ಬೋದು, ಉಜಿರೆ ಕಾಲೇಜ್ ಇರ್ಬೋದು, ಓದುವ ಟೈಮಲ್ಲಿ NCCಯಲ್ಲಿ ಬ್ಲಡ್ ಅರ್ಜೆಂಟ್ ಬೇಕಿತ್ತು. ನನಗೆ ಆವಾಗ 17 ವರ್ಷ. ನಾನು ಸುಳ್ಳು ಹೇಳಿಬಿಟ್ಟು 18 ವರ್ಷ ಅಂತ ಫಸ್ಟ್ ಟೈಮ್ ಬ್ಲಡ್ ಕೊಟ್ಟೆ. ಅದೇ ಮುಂದುವರಿಸ್ಕೊಂಡು ಈಗ ಹೇಳಿದರು 75 ಸಲ ಬ್ಲಡ್ ಕೊಟ್ಟಿದ್ದೀನಿ ಅಂತೇಳಿ. ನಾನು 75 ಸಲ ಬ್ಲಡ್ ಕೊಟ್ಟಿದ್ದೀನಿ ಅಂತ ಬೀಗತನದಿಂದ ಹೇಳ್ತಾ ಇಲ್ಲ. ನಿಮಗೆಲ್ಲರಿಗೂ ಅದೊಂದು ಮಾದರಿಯಾಗಲಿ, ಬೇರೆಯವರಿಗೆ ಯುವಕರಿಗೆ ಒಂದು ಉತ್ತೇಜನ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅಂತ ನಾನು ಕೇಳಿಸ್ಕೊಂಡಿದ್ದೀನಿ. ನಿಜವಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಕ್ಕ ತಂಗಿಯಂದಿರಿದ್ದೀರಾ, ಪೇರೆಂಟ್ಸ್ ಇದ್ದೀರಾ. ನಿಮ್ಮ ಮನೆಯಿಂದ ಒಬ್ಬ ಮಗನನ್ನು ಅಥವಾ ಮಗಳನ್ನು ಸಮಾಜಕ್ಕೋಸ್ಕರ ಏನಾದರೂ ಕೆಲಸ ಮಾಡುವಲ್ಲಿ ನೀವು ಅವರನ್ನು ಮುಂದೆ ತರಬೇಕು. ಇವತ್ತು ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಬೆಳಗ್ಗೆ ಎದ್ದರೆ ವಾಟ್ಸಪ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಾವು ಮುಳುಗೋಗಿರ್ತೀವಿ. ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ರೆಡಿ ಮಾಡಿದಾಗ ಸಮಾಜಕ್ಕೆ ಏನಾದ್ರು ಕೊಡುವ ನಿಟ್ಟಿನಲ್ಲಿ ನಮಗೆ ಪ್ರೇರೇಪಣೆ ಆಗುತ್ತದೆ. ನನಗೆ ನಿಜವಾಗಿ ಇವತ್ತು ಇಲ್ಲಿ ಬರಬೇಕಾದ್ರೆ ನಾನು ದಾರಿಯಲ್ಲಿ ಸುಧೀಶ್ ಕುಮಾರ್ ಮತ್ತು ನಾವು ಮಾತಾಡ್ಕೊಂಡು ಬರ್ತಾಯಿದ್ದೆವು. ಈ ಹಳೆ ವಿದ್ಯಾರ್ಥಿ ಸಂಘ ಹೇಗೆ ಬೆಳೆಯಿತು, ಒಂದು ತೆಂಗಿನಗೆರೆಯ ಒಂದು ಚಪ್ಪರ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದು ಸಂಘ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದರೆ ನಮಗೆ ಬಹಳ ಖುಷಿ ಅನ್ನಿಸ್ತಾಯಿದೆ. ನಾನು ಸಾಧಾರಣ 35 ವರ್ಷ ಆಯಿತು ಬ್ಯಾಂಗ್ಳೂರಿಗೆ ಹೋಗಿ. ಬ್ಯಾಂಗ್ಳೂರಲ್ಲಿ ನಾವು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬರುವಾಗ ನಮಗೆ ಆ ಕೆಲಸದ ಹಿಂದೆ ಮುಂದೆ ನಮ್ಮ ಯಾರು ಈ ಹುಡುಗರು ಇರ್ಬೋದು ಅಥವಾ ಓದುವ ಮಕ್ಕಳು ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಅವರ ಕಷ್ಟಗಳನ್ನು ನಾವು ಎಣಿಸ್ಕೊಂಡು ನಾವು ಆ ಕಷ್ಟಪಟ್ಟದ್ದನ್ನು ಇನ್ನೂ ಬರುವವರು ಕಷ್ಟಪಡಬಾರ್ದು ಅನ್ನೋ ಭಾವನೆಯಿಂದ ಯಾರು ಊರಿಂದ CET ಎಕ್ಸಾಮ್ ಇರ್ಬೋದು ಅಥವಾ ಯಾವುದೇ ಟ್ರೈನಿಂಗ್ ಇರ್ಬೋದು, ಅವ್ರು ಬಂದಾಗ ಬ್ಯಾಂಗ್ಳೂರಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ ಅನ್ನೋ ಭಾವನೆಯಿಂದ ನಾವು ನಮ್ಮ ಮನೆಯಲ್ಲಿ ಒಂದು ರೂಮನ್ನು ಅದಕ್ಕೆ ಮೀಸಲಾಗಿಟ್ಟಿದ್ದೆವು. ಈಗ ಎಲ್ಲ
ಆ ಥರ ಏನು ಪರಿಸ್ಥಿತಿ ಇಲ್ಲ. ಎಲ್ಲರ ಕೈಯಲ್ಲಿ ಕಾಸು ಓಡಾಡ್ತಾ ಇದೆ, ಇದಿದೆ. ಬ್ಯಾಂಗ್ಳೂರಿಗೆ ಯಾರೇ ಊರಿಂದ ಏನೇ ಕೆಲಸಕ್ಕೋಸ್ಕರ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಕೈಲಾದ ಸಹಾಯ ಹಸ್ತವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರೇರೇಪಣೆ ನೀಡಿದ ನನ್ನ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಿಗೆ ಮತ್ತು ನನ್ನನ್ನು ಬೆಳೆಸಿದ ನನ್ನ ಹಿರಿಯ ನಮ್ಮ ತಂದೆ ತಾಯಿಯರಿಗೆ ನಾನು ಅರ್ಪಿಸ್ತಾ, ಸಮಯ ತುಂಬ ಆಗಿದೆ. ನೀವು ಈಗ ನೆಕ್ಸ್ಟ್ ಕಾರ್ಯಕ್ರಮ ನಾಟಕಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಾ. ನನ್ನನ್ನು ಇವತ್ತು ಗುರುತಿಸಿ ಸನ್ಮಾನಿಸಿದ ಎಲ್ಲ ನನ್ನ ಮುಖ್ಯ ಅತಿಥಿಗಳಿಗೆ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ವಿಶೇಷವಾಗಿ ಶ್ರೀವರ್ಮ ಅಜಿಯವರು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ನಾನು ಬರಬೇಕಿತ್ತು, ಬಟ್ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ನನಗೆ ಈ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ವಂದನೆಗಳು ಹರ್ಷೇಂದ್ರ ಜೈನ್ ಅವರೇ. ನಿಮ್ಮ ಜೀವನದ ರೀತಿ ಇಲ್ಲಿ ಎಲ್ರಿಗೂ ಪ್ರೇರಣೆ ಆಗ್ತದೆ ಅಂತೇಳಿ ನಾನು ಆಶಿಸ್ತೇನೆ.